काम नहीं है दोस्त। तुम वो बदलने चले हो जिसके बदलने से पीढ़ियां बदल जाएंगी। लोग तुम पर यकीन कर रहे हैं, तुमसे उम्मीद लगा रहे हैं। बस तुम पीछे मत हटना, लड़ते रहना। तुम्हारा आज का लड़ना बहुत से लोगों का। ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್ ಪೀಪಲ್ ಟಿವಿಗೆ ಸ್ವಾಗತ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಫಾರಿನ್ ಟ್ರಿಪ್ ಹೊಡಿತಾ ಮೈ ತುಂಬ ಪ್ರಶಸ್ತಿ, ಪದಕ, ಕಿರೀಟಗಳನ್ನ ಹಾಕಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಇವರ ವಿಶ್ವಗುರು, ವಿಶ್ವನಾಯಕ ಎನ್ನುವ ಭ್ರಮೆ ಇನ್ನೂ ಮುಗಿದಿಲ್ಲ. ಆದ್ರೆ ದೇಶದ ಬಡಗಣದ ತುದಿಯಲ್ಲಿರುವ ಪುಟ್ಟ ಲಡಾಖ್ನಲ್ಲಿ ಭಾರತದ ಒಬ್ಬ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಶಿಕ್ಷಣ ತಜ್ಞ ಮತ್ತೆ ಪರಿಸರ ಹೋರಾಟಗಾರ ಭಯಾನಕ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಅವರೇ ಸೋನಂ ವಾಂಗ್ಚುಕ್. ಊರೂರು ಅಲೆದಾಡುವಂತಹ ಮೋದಿಗೆ ಈ ಮನುಷ್ಯನ ನೋವು, ಬೇಡಿಕೆಗಳು ಇನ್ನೂ ಮನಸ್ಸಿಗೆ ತಟ್ಟಿಲ್ಲ. ಈಗ ವಾಂಗ್ಚುಕ್ ದೆಹಲಿಯಲ್ಲಿ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಸೊ ಮೋದಿ ಅವರು ವಿದೇಶಗಳಿಗೆ ಹೋಗಿ ತಲೆ ಬುಡೆ ಇಲ್ಲದಂತಹ ಮಾತುಗಳನ್ನಾಡ್ತಾ ದೇಶದ ಮಾನ ಮರ್ಯಾದೆ ಕಳೀತಾ ಇದ್ದಾರೆ. पिछले साल 26 जनवरी को भारत ने अपना गणतंत्र दिवस धूमधाम से मनाया. 26, 2 और 6, 2 + 6 = और मेरे मित्र का जन्मदिन भी 17 है. 1+. घर में दूध ऑस्ट्रेलिया वाला आता है, लेकिन चाय भारत वाली बनती है. अरे चाय वाला, दाल सब्जियां. ನಿಜವಾಗಿಯೂ ಮೋದಿ ದೇಶದ ಪ್ರಧಾನಿಯೋ ಎನ್ನುವಂತಹ ಡೌಟ್ ಬರ್ತಿದೆ. ಯಾಕಂದ್ರೆ ವಿದೇಶಿ ಮಾಧ್ಯಮಗಳು ಅವರನ್ನ ಪ್ರಶ್ನೆಗಳನ್ನ ಕಂಡು ಹೆದರಿ ಓಡುವಂತಹ ನಾಯಕ ಅಂತ ಎರ್ರಾಬಿರ್ರಿ ವರದಿ ಮಾಡ್ತಾ ಇದ್ದಾವೆ. This is about as close as we'll get to Narendra Modi on his trip to Melbourne. He famously avoids unscripted news conferences, preferring instead more staged managed appearances. ಲಡಾಖ್ನ ಪರ್ವತಗಳಿಂದ ಕೇಳಿ ಬರ್ತಾ ಇದ್ದಂತಹ ದನಿ ಏನಿದೆ ವಾಂಗ್ಚುಕ್ ಅವರದು, ಅದು ಈಗ ದೆಹಲಿಯ ಜಂತರ್ ಮಂತರ್ ಅನ್ನ ತಲುಪಿದೆ. ಆದ್ರೆ ಸೋನಂ ಅವರ ಈ ದನಿ ದೆಹಲಿಯ ಪವರ್ ಕಾರಿಡಾರ್ ಅನ್ನ ಇನ್ನೂ ಕೂಡ ತಲುಪಿಲ್ಲ. ಇದು ದೇಶವೇ ತಲೆ ತಗ್ಗಿಸಬೇಕಾದಂತಹ ಸಂಗತಿ. 3 Idiots ಸಿನಿಮಾ ನೋಡಿರ್ಬೋದು ನೀವು. ಅದರಲ್ಲಿ ಫುನ್ಸುಕ್ ವಾಂಗ್ಡು ಎನ್ನುವಂತ ಒಂದು ಕ್ಯಾರೆಕ್ಟರ್ ಇದೆ. ಅದನ್ನ ರ್ಯಾಂಚೋ ಅಂತ ಕೂಡ ಕರೀತಾರೆ. ಅಮೀರ್ ಖಾನ್ ಆ ಪಾತ್ರವನ್ನ ಮಾಡಿದ್ರು. ಸೊ ಆ ಪಾತ್ರಕ್ಕೆ ಸ್ಫೂರ್ತಿಯಾದಂತಹ ಸೋನಂ ವಾಂಗ್ಚುಕ್ ಕಳೆದ ಹಲವು ವರ್ಷಗಳಿಂದ ಲಡಾಖ್ನ ರಾಜಕೀಯ ಹಕ್ಕುಗಳು, ಪರಿಸರ ಸಂರಕ್ಷಣೆ ಮತ್ತೆ ಅಲ್ಲಿನ ಸ್ಥಳೀಯರ ಸ್ವಾಯತ್ತತೆಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಅವರು ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ. ಆದ್ರೆ ಮೋದಿ ಅವರಿಗೆ ಮಾತ್ರ ಇದು ಗೊತ್ತೇ ಇಲ್ಲ. ಸೊ ಅವರ ಪ್ರತಿಭಟನೆಗಳು ಕೇವಲ ಒಂದು ಪ್ರದೇಶದ ಬೇಡಿಕೆಗಳಲ್ಲ, ಭಾರತದ ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ, ಪರಿಸರ ಆಮೇಲೆ ನ್ಯಾಯ ಮತ್ತು ಅಭಿವೃದ್ಧಿಯ ಮಾದರಿಯ ಕುರಿತು ಮೂಲಭೂತ ಪ್ರಶ್ನೆಗಳನ್ನ ಎತ್ತುತ್ತವೆ. 2026ರಲ್ಲಿ ಅವರು ಮತ್ತೆ ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ಇದು ಅವರ ಹೋರಾಟದ ಮತ್ತೊಂದು ಪ್ರಮುಖ ಅಧ್ಯಾಯ. तो दुनिया के लोकतांत्रिक देशों में संसद तक जाना खुला छूट होता है, बल्कि ज्यादातर देशों में उसके सामने प्रदर्शन करने की जगह निर्धारित होती है. ये लंदन में वेस्टमिंस्टर है. यहाँ पर भी लोग संसद तक जा सकते हैं और यहाँ भी प्रदर्शन कर सकते हैं. वैसे ही स्वीडन, डेनमार्क, ऑस्ट्रेलिया, न्यूजीलैंड, सब जगह संसद खुली जगह है, क्योंकि लोकतंत्र में लोगों का संसद है. तो दुनिया के लोकतंत्रों की मां यहाँ नई दिल्ली में कैसे न संभव हो. ಸೊ ಲಡಾಖ್ ಭಾರತದಲ್ಲಿ ಅತ್ಯಂತ ಎತ್ತರದ ಮತ್ತೆ ಪರಿಸರ ಸೂಕ್ಷ್ಮ ಪ್ರದೇಶ. ಹಿಮಾಲಯ ಮತ್ತೆ ಕಾರಕೋರಂ ಪರ್ವತ ಶ್ರೇಣಿಗಳ ಮಧ್ಯೆ ಇರುವಂತಹ ಈ ಪ್ರದೇಶ ಕಡಿಮೆ ಮಳೆ, ಆಮೇಲೆ ಹಿಮ ನದಿಗಳು, ವಿರಳ ಜನಸಂಖ್ಯೆ ಮತ್ತೆ ವಿಶಿಷ್ಟ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಜನರಲ್ಲಿ ಬೌದ್ಧರಿದ್ದಾರೆ, ಶಿಯಾ ಮುಸ್ಲಿಮ್ಸ್ ಇದ್ದಾರೆ, ಸುನ್ನಿ ಮುಸ್ಲಿಮ್ಸ್ ಇದ್ದಾರೆ, ಬಲ್ತಿ, ಬ್ರೋಕ್ವಾ, ಚಾಂಗ್ವಾ ಎನ್ನುವಂತಹ ಅನೇಕ ಸಮುದಾಯಗಳು ಇಲ್ಲಿದ್ದಾವೆ. ಅವರು ಪಶುಪಾಲನೆ, ಸಣ್ಣ ಪ್ರಮಾಣದ ಕೃಷಿ, ಆಮೇಲೆ ಪ್ರವಾಸೋದ್ಯಮದ ಮೇಲೆ ಅವರ ಜೀವನ ನಿಂತಿದೆ. ಸೊ ಈ ಪ್ರದೇಶದಲ್ಲಿ ಪರಿಸರ ಸಮತೋಲನ ಅತ್ಯಂತ ಸೂಕ್ಷ್ಮ. ಹವಾಮಾನ ಬದಲಾವಣೆಯಿಂದ ಅಲ್ಲಿನ ಹಿಮ ನದಿಗಳು ಈಗ ಕರಗ್ತಾ ಇದ್ದಾವೆ, ನೀರಿನ ಲಭ್ಯತೆ ಕಡಿಮೆಯಾಗ್ತಾ ಇದೆ. ಇದೇ ಕಾರಣಕ್ಕೆ ಅಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸ್ಥಳೀಯರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ಸೋನಂ ವಾಂಗ್ಚುಕ್ ವಾದಿಸ್ತಾ ಇದ್ದಾರೆ. 2019 ಆಗಸ್ಟ್ 5ರಂದು ಕೇಂದ್ರ ಸರ್ಕಾರ
ಜಮ್ಮು ಕಾಶ್ಮೀರಕ್ಕೆ ಇದ್ದಂತಹ ಸಾಂವಿಧಾನಿಕ ಅನುಚ್ಛೇದ 370 ಏನಿದೆ ಮತ್ತು 35A ಯನ್ನ ರದ್ದುಗೊಳಿಸುತ್ತದೆ. ಅದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ರಾಜ್ಯವನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಯಿತು. ಜಮ್ಮು ಕಾಶ್ಮೀರ ಇದು ವಿಧಾನಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶ, ಆಮೇಲೆ ಲಡಾಖ್ ಇದು ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶ. ಸೊ ಹೀಗೆ ಜಮ್ಮು ಕಾಶ್ಮೀರವನ್ನ ಡಿವೈಡ್ ಮಾಡಿದ್ರು. ಸೊ ಆರಂಭದಲ್ಲಿ ಲಡಾಖ್ನ ಜನ ಇದನ್ನ ಸ್ವಾಗತಿಸಿದ್ರು. ಹಲವು ವರ್ಷಗಳಿಂದ ಅವರ ಏನು ಕಾಶ್ಮೀರ ಕೇಂದ್ರೀಕೃತವಾದಂತಹ ಆಡಳಿತದಿಂದ ಪ್ರತ್ಯೇಕವಾಗಿ ನಮಗೆ ನಮ್ಮದೇ ಆದಂತಹ ಆಡಳಿತ ವ್ಯವಸ್ಥೆ ಬೇಕು ಅಂತ ಅವ್ರು ಕೇಳ್ತಾ ಇದ್ರು. ಅದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಅವ್ರು ಸಂಭ್ರಮಿಸಿದ್ರು. ಆದ್ರೆ ಕೆಲವೇ ತಿಂಗಳಲ್ಲಿ ಹೊಸ ಸಮಸ್ಯೆಗಳು ಹುಟ್ಟಿಕೊಳ್ಳೋದಕ್ಕೆ ಆರಂಭ ಆದವು. ಲಡಾಖ್ಗೆ ವಿಧಾನಸಭೆಯನ್ನ ಕೊಟ್ಟಿಲ್ಲ, ವಿಧಾನಸಭೆ ಇಲ್ಲದಂತಹ ಕೇಂದ್ರಾಡಳಿತ ಪ್ರದೇಶ. ಆ ಕಾರಣದಿಂದಾಗಿ ಅಲ್ಲಿನ ಸ್ಥಳೀಯ ಜನರಿಗೆ ಶಾಸನಾತ್ಮಕ ಅಧಿಕಾರವೇ ಇಲ್ಲ. ಸೊ ಭೂಮಿ ಇರ್ಬೋದು, ಉದ್ಯೋಗ ಇರ್ಬೋದು, ಕೈಗಾರಿಕೆ, ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳು, ಗಣಿಗಾರಿಕೆ, ವಿದ್ಯುತ್ ಯೋಜನೆಗಳು, ಪ್ರವಾಸೋದ್ಯಮ, ಹೀಗೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನಿರ್ಧಾರಗಳನ್ನ ಬಹುತೇಕ ಕೇಂದ್ರ ಸರ್ಕಾರ ನೇಮಿಸಿರುವಂತಹ ಲೆಫ್ಟಿನೆಂಟ್ ಗವರ್ನರ್ ಮತ್ತೆ ಅಧಿಕಾರಿಗಳೇ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಇದರಿಂದ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಎನ್ನುವ ಬೇಡಿಕೆ ಏನಿತ್ತು ಅದು ಈಡೇರಿದ್ರು ಕೂಡ ಸ್ವಾಯತ್ತ ಆಡಳಿತ ಎನ್ನುವಂಥದ್ದೇನಿತ್ತು ಅದು ಜನರ ನಿರೀಕ್ಷೆ ಏನಿತ್ತು ಅದರ ಮೇಲೆ, ಸ್ವಾಯತ್ತ ಆಡಳಿತದ ಮೇಲೆ, ಅದು ಈಡೇರ್ಲಿಲ್ಲ. ಸೊ ಲಡಾಖ್ನ 4 ಪ್ರಮುಖ ಬೇಡಿಕೆಗಳು ಏನಾಗಿದ್ವು ಅಂದ್ರೆ, ಲಡಾಖ್ನ 2 ರಾಜಕೀಯ ವೇದಿಕೆಗಳಾದಂತಹ ಲೇಹ್ ಅಪೆಕ್ಸ್ ಬಾಡಿ LAB ಮತ್ತೆ ಕಾರ್ಗಿ ಡೆಮೊಕ್ರಾಟಿಕ್ ಅಲಯನ್ಸ್ ಅಂದ್ರೆ KDA, ಈ 2 ಪಕ್ಷಗಳು 4 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದ್ವು. ಲಡಾಖ್ ಏನನ್ನ ಕೇಳ್ತಾ ಇದೆ ಅಂದ್ರೆ, ಮೊದಲನೆಯದು ಸಂವಿಧಾನದ 6ನೇ ಅನುಸೂಚಿಯ ರಕ್ಷಣೆ ಅಂದ್ರೆ 6th ಸ್ಕೆಡ್ಯೂಲ್ ಏನಿದೆ ಅದನ್ನ ಇಲ್ಲಿ ಕೊಡಬೇಕು ಅಂತ. ಭಾರತದ ಸಂವಿಧಾನದ 6ನೇ ಅನುಸೂಚಿಯಡಿ ಈಶಾನ್ಯ ಭಾರತದ ಕೆಲವು ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷವಾದಂತಹ ಸ್ವಾಯತ್ತ ಆಡಳಿತ ವ್ಯವಸ್ಥೆಯನ್ನ ಕೊಡಲಾಗಿದೆ. ಸೊ ಈ ವ್ಯವಸ್ಥೆಯಲ್ಲಿ ಭೂಮಿ, ಅರಣ್ಯ, ಸ್ಥಳೀಯ ಸಂಪನ್ಮೂಲಗಳು ಮತ್ತೆ ಸಾಂಸ್ಕೃತಿಕ ಹಕ್ಕುಗಳನ್ನ ಆ ಸ್ಥಳೀಯ ಆಡಳಿತ ಸಂಸ್ಥೆಗಳೇನಿದಾವೆ ಅವು ನಿರ್ವಹಿಸ್ತವೆ. ಲಡಾಖ್ನ ಬಹುಪಾಲು ಜನರು ಪರಿಶಿಷ್ಟ ಪಂಗಡಗಳು ಅಂದ್ರೆ ಬುಡಕಟ್ಟು ಪಂಗಡಗಳಾಗಿರೋದ್ರಿಂದ ಇದೇ ಮಾದರಿಯ 6th ಸ್ಕೆಡ್ಯೂಲ್ ನಲ್ಲಿ ಕೊಡಲಾಗಿರುವಂತಹ ರಕ್ಷಣೆಯನ್ನ ನಮಗೆ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಎರಡನೆಯದು ವಿಧಾನಸಭೆ ಅಥವಾ ಅದಕ್ಕೆ ಸಮಾನವಾದಂತಹ ಶಾಸನಾತ್ಮಕ ವ್ಯವಸ್ಥೆಯನ್ನ ಕೊಡಿ ಅಂತ. ಸೊ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಆಡಳಿತದ ಮೇಲೆ ನಿಜವಾದ ಅಧಿಕಾರ ಇರಬೇಕು ಎನ್ನುವುದು ಅಲ್ಲಿನ ಜನರ ಬೇಡಿಕೆಯಾಗಿದೆ. ಈಗ ಜಮ್ಮು ಕಾಶ್ಮೀರಕ್ಕೆ ವಿಧಾನಸಭೆ ಇದ್ರು, ಲಡಾಖಿಗೆ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದಾಗ ಅದಕ್ಕೆ ವಿಧಾನಸಭೆಯನ್ನ ಕೊಡ್ಲಿಲ್ಲ. ಹಾಗಾಗಿ ಅಲ್ಲಿನ ಪ್ರತಿನಿಧಿಗಳಿಗೆ ಆಡಳಿತದ ಮೇಲೆ ಅಧಿಕಾರ ಕಡಿಮೆ ಇರ್ತದೆ. ಸೊ ಮೂರನೆಯದು ಭೂಮಿಯ ರಕ್ಷಣೆ. ಈ ಹೊರಗಿನಿಂದ ಕಂಪನಿಗಳು ಬರ್ತವೆ ಅಥವಾ ಇಲ್ಲಿ ಬಂದು ಉದ್ಯಮಿಗಳು, ಅವರು ಇವರು ವ್ಯಕ್ತಿಗಳು ನಿಯಂತ್ರಣವಿಲ್ಲದೆ ಈ ಭೂಮಿಯನ್ನ ಖರೀದಿಸ್ತಾ ಇದ್ದಾರೆ. ಇದರ ಬಗ್ಗೆ ಜನರಿಗೆ ಆತಂಕ ಇದೆ. ಹಾಗಾಗಿ ಅವರ ಭೂಮಿಗೆ ರಕ್ಷಣೆ ಬೇಕು ಅನ್ನುವ ಬೇಡಿಕೆಯನ್ನ ಲಡಾಖ್ನ ಜನರು ಮುಂದಿಟ್ಟರು. ನಾಲ್ಕನೆಯದು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಮೀಸಲಾತಿ. ಸರ್ಕಾರಿ ಉದ್ಯೋಗಗಳಲ್ಲಿ ಲಡಾಖ್ನ ಯುವಕರಿಗೆ ಕಾನೂನುಬದ್ಧ ರಕ್ಷಣೆ ಮತ್ತೆ ಮೀಸಲಾತಿಯನ್ನು ಅವರಿಗೆ ಕೊಡಬೇಕು ಎನ್ನುವುದು ಇವರ ಮತ್ತೊಂದು ಪ್ರಮುಖ ಬೇಡಿಕೆಯಾಗಿದೆ. ಸೊ ಈ ಎಲ್ಲ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ವಾಂಗ್ಚುಕ್ ಉಪವಾಸ ಕೂತಿದ್ದಾರೆ. ಯಾರು ಸೋನಂ ವಾಂಗ್ಚುಕ್? ಯಾರು ಇವರು ಅಂದ್ರೆ, ಇವರು ಸೋನಂ ವಾಂಗ್ಚುಕ್ ಒಬ್ಬ ಎಂಜಿನಿಯರ್, ಒಬ್ಬ ಶಿಕ್ಷಣ ತಜ್ಞ, ಒಬ್ಬ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್. ಅವರು ಸ್ಥಾಪಿಸಿದಂತಹ ಸ್ಟೂಡೆಂಟ್ ಎಡ್ಯುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಏನಿದೆ ಅದು ಗ್ರಾಮೀಣ ಶಿಕ್ಷಣದಲ್ಲಿ ಹೊಸ ಪ್ರಯೋಗಗಳನ್ನ ಮಾಡಿ ಹೆಸರು ಮಾಡಿತ್ತು. ಅವರು ನಿರ್ಮಿಸಿದಂತಹ ಐಸ್ ಸ್ತೂಪ ಏನಿತ್ತು, ಅದು ಐಸ್ ಸ್ತೂಪ ತಂತ್ರಜ್ಞಾನ ಅದು ಜಗತ್ತಿನ ಗಮನವನ್ನ ಸೆಳೆದಿತ್ತು. ಚಳಿಗಾಲದಲ್ಲಿ ಕೃತಕ ಹಿಮಸ್ತೂಪಗಳನ್ನ ಅಂದ್ರೆ ದೊಡ್ಡ ಹಿಮದ ಬೆಟ್ಟಗಳಂತ, ಸಣ್ಣ ಸಣ್ಣ ಬೆಟ್ಟಗಳಂತದನ್ನ ನಿರ್ಮಿಸಿ ಬೇಸಿಗೆಯಲ್ಲಿ ಕರಗುವ ಅದರಿಂದ ಕರಗುವ ನೀರನ್ನ ಕೃಷಿಗೆ ಬಳಸುವಂತ ತಂತ್ರಜ್ಞಾನ ಅದು. ಇದು ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಪ್ರಯತ್ನವೆಂದು ಪರಿಗಣಿಸಲಾಗಿತ್ತು. ಇಂಥದ್ದನ್ನೆಲ್ಲ ಅವರು ಮಾಡಿದ್ರು. ಆದ್ರಿಂದ ಅವರ ರಾಜಕೀಯ ಹೇಳಿಕೆಗಳಿಗೂ ಅವರ ಪರಿಸರದ ಪ್ರಶ್ನೆಗಳಿಗೂ ಒಂದು ವಿಶಿಷ್ಟವಾದ ವಿಶ್ವಾಸಾರ್ಹತೆ ಇದೆ. ಸೊ ಸದ್ಯ ಪರಿಸರವೇ ಅವರ ಹೋರಾಟದ ಕೇಂದ್ರ ಬಿಂದು. ಲಡಾಖ್ನ ಪರಿಸರವನ್ನ ಉಳಿಸೋದೇ ಅವರ ಪ್ರಮುಖವಾದ ಹೋರಾಟದ ಸಬ್ಜೆಕ್ಟ್. ಸೊ ವಾಂಗ್ಚುಕ್ ಅವರ ವಾದದಲ್ಲಿ ಲಡಾಖ್ನ ಪ್ರಶ್ನೆಗಳು ಕೇವಲ ರಾಜಕೀಯವಲ್ಲ,
ಅವರು ಪದೇ ಪದೇ ಏನ್ ಹೇಳ್ತಾರೆ ಅಂದ್ರೆ ಲಡಾಖ್ ಹಿಮಾಲಯದ ಅತ್ಯಂತ ಸೂಕ್ಷ್ಮ ಪರಿಸರ ಪ್ರದೇಶ, ದೊಡ್ಡ ಪ್ರಮಾಣದ ಗಣಿಗಾರಿಕೆ ಅಲ್ಲಿನ ಪರಿಸರವನ್ನ ಹಾಳು ಮಾಡಬಹುದು, ಅತಿಯಾದ ಪ್ರವಾಸೋದ್ಯಮ ಅಲ್ಲಿ ನೀರಿನ ಕೊರತೆಯನ್ನ ಹೆಚ್ಚಿಸ್ತದೆ, ನಿಯಂತ್ರಣವಿಲ್ಲದ ನಿರ್ಮಾಣ ಕಾಮಗಾರಿಗಳೇನಿದಾವೆ ಅವು ಅಲ್ಲಿನ ಹಿಮ ನದಿಗಳಿಗೆ ಹಾನಿಯನ್ನ ಉಂಟು ಮಾಡಬಹುದು, ಸ್ಥಳೀಯ ಜನರಿಗೆ ಒಪ್ಪಿಗೆ ಇಲ್ಲದೆ ಅಲ್ಲಿ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೊಳಿಸಬಾರದು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಅವ್ರ ಪ್ರಕಾರ ಪರಿಸರವನ್ನ ರಕ್ಷಿಸೋದಕ್ಕೆ ಸ್ಥಳೀಯ ಅಂದ್ರೆ ಲಡಾಖ್ನ ಸಮುದಾಯಗಳಿಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಕೊಡಬೇಕು ಅನ್ನೋದು. 2024ರಲ್ಲಿ ಸೋನಂ ವಾಂಗ್ಚುಕ್ ದೆಹಲಿ ಚಲೋವನ್ನ ಮಾಡಿದ್ರು, ಪಾದಯಾತ್ರೆನ ಮಾಡಿದ್ರು. ಲಡಾಖ್ನಿಂದ ದೆಹಲಿಯತ್ತ ನಡ್ಕೊಂಡು ಬಂದ್ರು. ಆಗ ಪ್ರತಿಭಟನಾಕಾರರು ಅವ್ರ ಜೊತೆಗೆ ಇದ್ರು. ಹರಿಯಾಣದ ಗಡಿಯಲ್ಲಿ ಪೊಲೀಸರು ಅವರನ್ನ ತಡೆದಿದ್ರು. ಇದು ದೇಶದಾದ್ಯಂತ ಸುದ್ದಿಯಾಗಿತ್ತು. ಹಲವರನ್ನ ಆಗ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಪೊಲೀಸರು. ಸೊ ಈ ಘಟನೆಯ ನಂತರ ಲಡಾಖ್ನ ಬೇಡಿಕೆಗಳ ಕುರಿತು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆರಂಭ ಆಯಿತು. ಕೇಂದ್ರ ಗೃಹ ಸಚಿವಾಲಯ ಹಲವು ಸುತ್ತಿನ ಮಾತುಕತೆಗಳನ್ನ ನಡೆಸಿತ್ತು. ಆರಂಭದಲ್ಲಿ ಆ ಏನು ಸರ್ಕಾರ ಹೇಳಿತ್ತು ಅವ್ರ ಮಾತುಕತೆಗಳು ಅದು ಲಡಾಖ್ಗೆ ಒಂದು ಆಶಾದಾಯಕವಾಗಿ ಇದ್ವು. 2026ರ ಮೇ ತಿಂಗಳಲ್ಲಿ ಒಂದು ಸಭೆ ನಡೀತು. ಆಗ ಈ ಲಡಾಖ್ಗೆ ಹೆಚ್ಚಿನ ಆಡಳಿತಾತ್ಮಕ ಅಧಿಕಾರವನ್ನ ನೀಡುವ ಕುರಿತು ಒಂದು ಒಪ್ಪಂದ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ವಾಂಗ್ಚುಕ್ ಹೇಳಿದ್ರು. ಆದ್ರೆ ನಂತರ ಕೇಂದ್ರ ಸರ್ಕಾರ ಸಿದ್ಧಪಡಿಸಿದಂತಹ ಕರಡು ದಾಖಲೆಗಳಲ್ಲಿ ಆ ಅಂಶವನ್ನೇ ಕೈ ಬಿಡಲಾಗಿದೆ. ಇದು ಅವರ ಆರೋಪ. ಸೊ ಅವರ ಪ್ರಕಾರ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳ ಅಧೀನಕ್ಕೆ ತರುವ ಪ್ರಸ್ತಾವನೆಯನ್ನ ಕೈ ಬಿಡಲಾಗಿದೆ. ಸ್ಥಳೀಯ ಸ್ವಾಯತ್ತತೆಗೆ ಬೇಕಾದಂತಹ ಪ್ರಮುಖ ಅಧಿಕಾರಗಳು ಕರಡಿನಲ್ಲಿ ಇಲ್ಲ. ಅಂದ್ರೆ ಈಗ ಅಲ್ಲಿನ ಜನಪ್ರತಿನಿಧಿಗಳು ಅಲ್ಲಿನ ಅಧಿಕಾರಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳ ಜೊತೆಗೆ ಅವರ ಜೊತೆ ಕನೆಕ್ಟ್ ಮಾಡುವಂತಹ ಯಾವುದೇ ಅಂಶ ಅದರಲ್ಲಿ ಇಲ್ಲ ಅಂತ ಅವ್ರು ಹೇಳಿದ್ರು. ಹಾಗೆ ಈ ಹಿಂದೆಲ್ಲ ನಡೆದಂತಹ ಸಭೆಯಲ್ಲಿ ಏನೇನು ಚರ್ಚೆ ಆಗಿತ್ತು ಅದನ್ನು ಯಾವುದನ್ನು ಕೂಡ ಸೇರಿಸಿಲ್ಲ ಈ ದಾಖಲೆಯಲ್ಲಿ ಅಂತ ಹೇಳಿದ್ರು. ಇದರಿಂದ ಅವರು ಮತ್ತೆ ಉಪವಾಸ ಆರಂಭಿಸುವುದಾಗಿ ಅವರು ಆಗ ಘೋಷಣೆಯನ್ನ ಮಾಡಿದ್ರು. ಸೊ 2026ರ ಜೂನ್ ತಿಂಗಳ ಕೊನೆಯಲ್ಲಿ ಸೋನಂ ವಾಂಗ್ಚುಕ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೆ ಅನಿರ್ದಿಷ್ಟಾವಧಿಯ ಉಪವಾಸವನ್ನ ಆರಂಭಿಸಿದ್ರು. ಈ ಬಾರಿ ಅವರು ಲಡಾಖ್ನ ಬೇಡಿಕೆಗಳ ಜೊತೆಗೆ ರಾಷ್ಟ್ರೀಯ ಮಟ್ಟದ ಶಿಕ್ಷಣದ ಸಮಸ್ಯೆಗಳನ್ನ ಕೂಡ ಎತ್ತಿದ್ರು. ವಿಶೇಷವಾಗಿ ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಗಳ ವಿರುದ್ಧ ಅವರು ಮಾತನಾಡಿದ್ರು. ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ಯುವಕರಿಗೆ ಬೆಂಬಲವನ್ನ ಸೂಚಿಸಿದ್ರು. ಹಾಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತೆ ನೀಟ್ ವಿರುದ್ಧ ಹೋರಾಟ ಮಾಡುವವರು ವಾಂಗ್ಚುಕ್ ಅವರ ಜೊತೆಗೆ ಅವರ ಹೋರಾಟಕ್ಕೆ ಕೂಡ ಬೆಂಬಲವನ್ನ ಕೊಟ್ಟು ಅವ್ರ ಜೊತೆಗೆ ನಿಂತರು. ಸೊ ಅವರ ಮಾತಿನಲ್ಲಿ ಹೇಳ್ಬೇಕಿದ್ರೆ ನ್ಯಾಯಕ್ಕಾಗಿ ಹೋರಾಡುವ ಎಲ್ಲರ ಹೋರಾಟ ಕೂಡ ಒಂದೇ ಅನ್ನೋದು. ಸೊ ಉಪವಾಸ ಮುಂದುವರೆದಿದೆ. ಅವರ ಆರೋಗ್ಯ ಹದಗೆಟ್ಟಿತ್ತು, ಅವರ ತೂಕ ಕೂಡ ಕಡಿಮೆ ಆಯಿತು. ವೈದ್ಯರು ಆರೋಗ್ಯದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ರು. ಬೇರೆ ಬೇರೆ ಲೀಡರ್ಸ್ಗಳು ಅವರು ಆರೋಗ್ಯದ ಬಗ್ಗೆ ಅವರು ಉಪವಾಸನ ಹಿಂತೆಗೆದುಕೊಳ್ಬೇಕು ಅಂತೆಲ್ಲ ಬೇಡಿಕೆಗಳನ್ನ ಇಟ್ರು. ಉಪವಾಸದ ನಡುವೆ ಲಡಾಖ್ ಆಡಳಿತ ಏನಿತ್ತು ಅದು 7 ಜಿಲ್ಲೆಗಳಿಗೂ ಕೂಡ ಸ್ವಾಯತ್ತ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನ ಸ್ಥಾಪಿಸುವ ನಿರ್ಧಾರವನ್ನ ಪ್ರಕಟಿಸಿತ್ತು. ಸೊ ಆದ್ರೆ LAB ಮತ್ತೆ KDA ಇವು ಈ ಕ್ರಮವನ್ನ ಒಪ್ಕೊಳ್ಳಿಲ್ಲ. ಇದೊಂದು ಅಪೂರ್ಣ ಪರಿಹಾರ ಅಂತ ಅವು ಹೇಳಿದ್ವು. ಆ ಪಾರ್ಟಿಗಳ ಪ್ರಕಾರ ಇದು 6ನೇ ಅನುಸೂಚಿ ಏನಿತ್ತು ಇವರ ಬೇಡಿಕೆ ಅದಕ್ಕೆ ಪರ್ಯಾಯ ಅಲ್ಲ. ಇದರಿಂದ ಅವರ ಭೂಮಿಗೆ ಸಾಂವಿಧಾನಿಕ ರಕ್ಷಣೆ ಸಿಗೋದಿಲ್ಲ, ಉದ್ಯೋಗ ರಕ್ಷಣೆಯ ಖಾತ್ರಿ ಇಲ್ಲ, ಶಾಸನಾತ್ಮಕವಾದ ಅಧಿಕಾರ ಕೂಡ ಸಿಗೋದಿಲ್ಲ ಅಂತ ಈ 2 ಪಕ್ಷಗಳು ಮತ್ತೆ ಲಡಾಖ್ನ ಜನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರದ ನಿಲುವು ಏನು ಅಂತ ನೋಡೋಣ. ಕೇಂದ್ರ ಸರ್ಕಾರ ಲಡಾಖ್ನ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದ ಹೂಡಿಕೆಯನ್ನ ನಡೆಸ್ತಾ ಇರೋದಾಗಿ ಹೇಳ್ತಾ ಇದೆ. ರಸ್ತೆ, ಸುರಂಗ, ಗಡಿಗಳ ಮೂಲಸೌಕರ್ಯ, ಆಮೇಲೆ ಸೋಲಾರ್ ಯೋಜನೆಗಳು ಮತ್ತೆ ಪ್ರವಾಸೋದ್ಯಮ ಅಭಿವೃದ್ಧಿ ಇದಕ್ಕೆಲ್ಲ ಆದ್ಯತೆ ಕೊಡಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ಪ್ರಕಾರ ಗಡಿಯ ಭದ್ರತೆಗೆ ಲಡಾಖ್ ಅತ್ಯಂತ ಮಹತ್ವದ್ದು. ಇಲ್ಲಿ ವೇಗವಾಗಿ ಅಭಿವೃದ್ಧಿ ಕಾರ್ಯ ನಡೀಬೇಕಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ನೀಡುವ ಬಗ್ಗೆ ಚರ್ಚೆ ಮುಂದುವರೆದಿದೆ. ಆದ್ರೆ ಸರ್ಕಾರ 6ನೇ ಅನುಸೂಚಿ ಅಥವಾ ವಿಧಾನಸಭೆಯ ಬೇಡಿಕೆ ಏನಿತ್ತು, ಲಡಾಖಿಗೆ ವಿಧಾನಸಭೆ ಬೇಕನ್ನೋದು ಅದರ ಬೇಡಿಕೆ ಅದರ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಲಡಾಖ್ನ ಪ್ರಶ್ನೆಗಳನ್ನ 3 ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು ಪ್ರಜಾಪ್ರಭುತ್ವ, ಅಂದ್ರೆ ಲಡಾಖ್ನಲ್ಲಿ ವಿಧಾನಸಭೆ ಇಲ್ಲ, ಹಾಗಾಗಿ ಅಲ್ಲಿನ ಜನಪ್ರತಿನಿಧಿಗಳ ಅಧಿಕಾರ ಏನಿದೆ ಅದು ಸೀಮಿತಗೊಳ್ಳುತ್ತದೆ, ಸೀಮಿತ ಅಧಿಕಾರ ಮಾತ್ರ ಇರ್ತದೆ ಅವರಿಗೆ. ಸೊ ಎರಡನೇದು ಪರಿಸರ, ಹವಾಮಾನ ಬದಲಾವಣೆಯ ಪರಿಣಾಮ ಈಗಾಗಲೇ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಇದರ ಪರಿಣಾಮಗಳು. ಇಂತಹ ಸಂದರ್ಭದಲ್ಲಿ ಸ್ಥಳೀಯರ ಅಭಿಪ್ರಾಯ ಇಲ್ಲದೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಜಾರಿಗೊಳಿಸುವುದು ತುಂಬಾ ಅಪಾಯಕಾರಿ. ಮೂರನೆಯದು ರಾಷ್ಟ್ರೀಯ ಭದ್ರತೆ, ಅಂದ್ರೆ ಲಡಾಖ್ ಏನಿದೆ ಅದು ಚೀನಾ ಮತ್ತೆ ಪಾಕಿಸ್ತಾನದ ಗಡಿಗೆ ಹೊಂದಿಕೊಳ್ಳೋದ್ರಿಂದ ಕೇಂದ್ರ ಸರ್ಕಾರ ಭದ್ರತಾ ದೃಷ್ಟಿಕೋನಗಳನ್ನ ಪ್ರಮುಖವಾಗಿ ಇಲ್ಲಿ ಪರಿಗಣಿಸ್ತದೆ. ಸೊ ಈ ಹೋರಾಟ ಯಾಕೆ ಮಹತ್ವದ್ದು
ಅಂದ್ರೆ ಈ ಹಿಂದೆ ನಾವು ನಮಿಗೂ ಕೂಡ ಹಿಂದೆ ಅಣ್ಣಾ ಹಜಾರೆ ಹೋರಾಟವನ್ನ ನೋಡಿದವರಿಗೆ ಇದೊಂಥರ ಮತ್ತೆ ಒಂದು ಒಂದು ಸ್ಟೆಪ್ ಹಿಂದೆ ಬಂದು ಅದ್ರ ಬಗ್ಗೆ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ದೇಶದಲ್ಲಿ ಈಗ ನಿರ್ಮಾಣ ಆಗಿದೆ ಕಳೆದ 10-12 ವರ್ಷಗಳಿಂದ. ಸೊ ಆದ್ರೂ ಕೂಡ ಈ ಹೋರಾಟ ಬಗ್ಗೆ ನಮಗೆ ಅನುಮಾನ ಇಲ್ಲ, ಆದ್ರೆ ಈ ಹೋರಾಟದ ಬೇಡಿಕೆಗಳ ಬಗ್ಗೆ ನಮಗೆ ಅನುಮಾನ ಇಲ್ಲ. ಈ ಹೋರಾಟ ಯಾಕೆ ಮಹತ್ವದ್ದು ಅಂತ ಹೇಳಿದ್ರೆ, ಸೋನಂ ವಾಂಗ್ಚುಕ್ ಅವರ ಉಪವಾಸ ಏನಿದೆ ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರತಿಭಟನೆ ಅಲ್ಲ, ಅದು ಒಂದು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಸಣ್ಣ ಪ್ರದೇಶಗಳಿಗೆ ಎಷ್ಟು ಅಧಿಕಾರ ಕೊಡಬೇಕು ಅನ್ನುವ ಪ್ರಶ್ನೆಗಳನ್ನ ಮುಂದೆ ಇಡ್ತದೆ. ಅಭಿವೃದ್ಧಿ ಮತ್ತೆ ಪರಿಸರದ ನಡುವೆ ಏನಿದೆ ಅದು ಅದರ ಸಮತೋಲನ ಹೇಗೆ ಸಾಧಿಸಬೇಕು ಅನ್ನುವಂತಹ ಚರ್ಚೆನ ಹುಟ್ಟು ಹಾಕ್ತದೆ, ಅದರ ಬಗ್ಗೆ ಯೋಚನೆ ಮಾಡುವ ಹಾಗೆ ಮಾಡ್ತಿದೆ. ಸ್ಥಳೀಯ ಸಮುದಾಯಗಳ ಒಪ್ಪಿಗೆ ಇಲ್ಲದೆ ಅವರ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಬಹುದಾ, ಗಡಿಯ ರಕ್ಷಣೆಗಳಲ್ಲಿ ರಾಷ್ಟ್ರೀಯ ಭದ್ರತೆ ಮತ್ತೆ ಪ್ರಜಾಪ್ರಭುತ್ವ ಹೇಗೆ ಸಮನ್ವಯಗೊಳ್ಳಬೇಕು, ಎಲ್ಲ ಪ್ರಶ್ನೆಗಳನ್ನ ಇವರ ಹೋರಾಟ ಎತ್ತುತ್ತದೆ. ಸೊ ಲಡಾಖ್ನ ಜನರು ಕೇಳ್ತಾ ಇರೋದು ಕೇವಲ ಆರ್ಥಿಕ ಪ್ಯಾಕೇಜ್ ಅಲ್ಲ, ತಮ್ಮ ಭೂಮಿ, ತಮ್ಮ ಸಂಸ್ಕೃತಿ, ತಮ್ಮ ಪರಿಸರ, ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ತಾವೇ ನಿರ್ಧಾರ ತೆಗೆದುಕೊಳ್ಳುವಂತ ಹಕ್ಕನ್ನು ಅವರು ಕೇಳ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರ ಈ ಉಪವಾಸದ ಏನಿದೆ ಇದು ಈ ಬೇಡಿಕೆಗಳನ್ನ ಒಂದು ರಾಷ್ಟ್ರೀಯ ಚರ್ಚೆಯ ಕೇಂದ್ರಕ್ಕೆ ತಂದು ನಿಲ್ಲಿಸಿದೆ. ಹಾಗಾಗಿ ಈ ಹೋರಾಟ ಮಹತ್ವದ್ದು. ಈ ಹೋರಾಟದ ಅಂತಿಮ ಫಲಿತಾಂಶ ಏನೇ ಇರಲಿ, ಅದು ಭಾರತದ ಒಕ್ಕೂಟ ವ್ಯವಸ್ಥೆ, ಭಾರತದ ಪರಿಸರ ನೀತಿಗಳು, ಎನ್ವಿರಾನ್ಮೆಂಟಲ್ ಪಾಲಿಸೀಸ್ ಮತ್ತೆ ಗಡಿ ಪ್ರದೇಶಗಳ ಆಡಳಿತಗಳ ಬಗ್ಗೆ ನಡೆಯುವಂತಹ ಚರ್ಚೆಯಲ್ಲಿ ಇದೊಂದು ದೀರ್ಘಕಾಲದ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.